ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಲೂಸ್ ಮೋಷನ್ಗೆ 2 ಮನೆ ಔಷಧಿಯನ್ನು ತೋರಿಸ್ಕೊಡ್ತಿದ್ದೇನೆ. ಇದು ಸಣ್ಣ ಮಕ್ಕಳಿಂದ ಹಿಡಿದು ಏಜ್ ಆದವರ ತನಕ ಸಹ ಇದನ್ನು ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಇದನ್ನು ತೋರಿಸ್ಕೊಡ್ತಿದ್ದೇನೆ. ಅದಕ್ಕಾಗಿ ನಾನು ಅರಾರೋಟ್ ಪೌಡರನ್ನು ತಗೊಂಡಿದ್ದೇನೆ. ಇದು ಎಲ್ಲ ಮೆಡಿಕಲ್ ಅಂಗಡಿಯಲ್ಲಿ ಸಹ ಸಿಗುತ್ತೆ. ಅದಕ್ಕಾಗಿ ನಾನು ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ನೀರು ತಗೊಂಡಿದ್ದೇನೆ. 1 ಗ್ಲಾಸ್ ನೀರಿಗೆ ನಾನು ಈ ಅರಾರೋಟ್ ಪೌಡರನ್ನು 1 ಸ್ಪೂನ್ ತಗೊಳ್ತಿದ್ದೇನೆ. ಇದು ನೋಡಿ, ಹೊಸ ಪ್ಯಾಕ್ ನಾನು ಮೆಡಿಕಲಲ್ಲಿ ತಂದದ್ದು, ಓಪನ್ ಮಾಡಿಲ್ಲ, ಈಗ ಓಪನ್ ಮಾಡ್ತಿದ್ದೇನೆ. ನೀವು ಹೇಗೆ ಇದು ತಂದಿಟ್ಟು ರಬ್ಬರ್ ಬ್ಯಾಂಡ್ ಹಾಕಿಡ್ತಾರೆ ಅದೇ ರೀತಿ ನೀವು ಸಹ ಹಾಕಿಟ್ಟು ಸ್ಟೋರ್ ಮಾಡಿಟ್ಟು ತುಂಬ ದಿವಸ ತನಕ ಸಹ ಇದನ್ನು ಯೂಸ್ ಮಾಡ್ಬೋದು. 1 ಸ್ಪೂನ್ ತಗೊಳ್ತಿದ್ದೇನೆ. 1 ಸ್ಪೂನ್ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಗಂಟಿಲ್ಲದಾಗೆ ನೋಡ್ಕೊಳ್ಬೇಕು. ಗಂಟಿದ್ದರೆ ಅದು ಉಂಡೆ ಉಂಡೆಯಾಗಿ ಉಳಿಯುತ್ತೆ ಮಾಡುವಾಗ, ಕುದಿಸುವಾಗ. ಅದಕ್ಕೋಸ್ಕರ ಗಂಟಿಲ್ಲದಾಗೆ ನೋಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಕ್ಕಳಿಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. ಮುಂಚೆಲ್ಲ ಇದನ್ನೇ ಆಹಾರದ ರೀತಿ ಕೊಡ್ತಿದ್ರು ಮಕ್ಕಳಿಗೆ ಊಟದ ರೂಪದಲ್ಲಿ. ಈಗ ನಾನು ಇದನ್ನು ಸ್ಟವ್ ಮೇಲೆ ಇಡ್ತಿದ್ದೇನೆ. ಸ್ಟವ್ ಆನ್ ಮಾಡಿದ್ದೇನೆ. ಇದಕ್ಕೊಂದು ಒಂಚೂರು ಉಪ್ಪು, ಒಂದು 1/4 ಸ್ಪೂನು ಸಕ್ಕರೆ ಹಾಕಿ ಮಿಕ್ಸ್ ಮಾಡಬೇಕು. ಇದು ORS ಥರ ವರ್ಕ್ ಆಗುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಕೈ ಆಡಿಸ್ತಾ ಇರಬೇಕು, ಕೈ ತೆಗಿಬಾರ್ದು. ಯಾಕಂತೇಳಿದರೆ ಇದು ತಳ ಹಿಡಿಯುತ್ತೆ. ಏನು ಪೌಡ್ರ್ ನಾವು ಹಾಕಿದೆಯಾ ಅದು ತಳದಲ್ಲಿ ನಿಲ್ಲುತ್ತೆ. ನಾವು ಎಷ್ಟೋ ತನಕ ಮಿಕ್ಸ್ ಮಾಡಬೇಕಂತೇಳಿದ್ರೆ ಇದು ಒಂದು ಟ್ರಾನ್ಸ್ಪರೆಂಟ್ ಕಲರ್ ತನಕ ಬರುತ್ತೆ. ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಒಂದು ಟ್ರಾನ್ಸ್ಪರೆಂಟ್ ಕಲರ್ ಆಗುತ್ತೆ. ಎಷ್ಟು ಬಿಳಿ ಕಾಣುವುದಿಲ್ಲ. ಅಷ್ಟರ ತನಕ ನಾವು ಇದನ್ನು ಕೈ ಆಡಿಸ್ತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಕಲರ್ಸು ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಇಷ್ಟು ಆದರೆ ಸಾಕು. ಚೆನ್ನಾಗಿ ಕುದಿಬೇಕು. ನೋಡಿ, ಈಗ ಚೆನ್ನಾಗಿ ಕುದಿತಾ ಇದೆ. ಇಷ್ಟು ಕುದಿ ಬಂದರೆ ಸಾಕು. ಈಗ ನಾನು ಇನ್ನೊಂದು ಪಾತ್ರೆಗೆ ಇದನ್ನು ಹಾಕಬೇಕು. ಒಂದು ಬೌಲಿಗೆ ಹಾಕ್ತಿದ್ದೇನೆ. ಇದನ್ನು ಹಾಕಿ ಮಕ್ಕಳಿಗೆ ಕೊಡುವಾಗ ಉಗುರು ಬೆಚ್ಚಗೆ ಮಾಡಿ ಕುಡಿಸ್ಬೇಕು. ಇದನ್ನು ಉಗುರು ಬೆಚ್ಚಗೆ ಇದ್ದರೆ ಸಾಕಾಗುತ್ತೆ. ಒಂದು 3ರಿಂದ 4 ಸಲ ಕುಡಿದರೆ ಇದು ಲೂಸ್ ಮೋಷನ್ ಮಕ್ಕಳಿಗೆಲ್ಲ ನಿಂತೋಗುತ್ತೆ. ಇನ್ನೊಂದು ಮನೆ ಮದ್ದನ್ನು ತೋರಿಸ್ತಾ ಇದ್ದೇನೆ. ಅದಕ್ಕೆ ನಾನು ಇಲ್ಲಿ ಒಂದು ದಾಳಿಂಬೆ ಹಣ್ಣನ್ನು ತಗೊಳ್ತಿದ್ದೇನೆ. ಇದನ್ನು ಕಟ್ ಮಾಡಬೇಕು. ಇದರ ಮೂತಿ ಮತ್ತು ತೊಟ್ಟಿನ ಭಾಗನೆಲ್ಲ ತೆಗಿಬೇಕು. ಇದನ್ನೀಗ ಬೀಜ ಬೇರೆ ಅದರ ಸಿಪ್ಪೆ ಬೇರೆ ಸಪ್ರೇಟ್ ಮಾಡ್ತಿದ್ದೇನೆ. ಈಗ ಇದನ್ನು ಈ ರೀತಿ ಸಪ್ರೇಟ್ ಮಾಡಬೇಕು. ಇದು ಸಹ ಒಂದು ಒಳ್ಳೆಯ ಮನೆ ಔಷಧಿ. ಲೂಸ್ ಮೋಷನ್ಗೆಲ್ಲ ಒಳ್ಳೆಯದಾಗುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆಲ್ಲ ಒಳ್ಳೆಯದಾಗುತ್ತೆ ಇದು ಸಹ. ನಾವೀಗ ಸಡನ್ನ ಹಾಸ್ಪಿಟಲ್ಗೆ ಹೋಗಲಿಕ್ಕೆ ಆಗಲ್ಲ. ಆವಾಗ ಈ ಮನೆ ಔಷಧಿ ಕೊಟ್ಟು ನೋಡಿ ಕಡಿಮೆ ಆಗುತ್ತಂತ ನೋಡಬೇಕು. ಮತ್ತೆ ಹಾಸ್ಪಿಟಲ್ಗೆ ಹೋಗಬೇಕು. ಆಲ್ಮೋಸ್ಟ್ ಅರಾರೋಟ್ ಕೊಟ್ಟಾಗ ನಿಲ್ಲುತ್ತೆ. ಮತ್ತು ಇದು ಸಹ ನಿಲ್ಲುತ್ತೆ. ದಾಳಿಂಬೆಯದ್ದು ನೀರು ಸಹ ಕೊಟ್ಟರೆ ಸಹ ನಿಲ್ಲುತ್ತೆ. ಅದಕ್ಕಾಗಿ ನಾನು ಸಿಪ್ಪೆಯನ್ನು ಸಪ್ರೇಟ್ ಮಾಡಿದ್ದೇನೆ. ಈ ಸಿಪ್ಪೆಯನ್ನು ಒಂದು ಪಾತ್ರೆಗೆ ಹಾಕಬೇಕು. ಮತ್ತು ಸ್ವಲ್ಪ ನೀರು ಹಾಕಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ನೀರು ಹಾಕಿಬಿಟ್ಟು ಈಗ ನಾನು ಇದನ್ನು ಸಹ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೇನೆ. ಸ್ವಲ್ಪ ಉಪ್ಪು ಹಾಕಬೇಕು ಇದಕ್ಕೆ ರುಚಿಗೆ. ಇದು ನೋಡಿ, ಇದು ಎಲ್ಲ ಇದರದ್ದು ದಾಳಿಂಬೆ ಸಿಪ್ಪೆಯದ್ದು ಅದರದ್ದು ಕಲರ್ ಬಿಡಬೇಕು. ಅಷ್ಟರ ತನಕ ನಾವು ಇದನ್ನು ಕುದಿಸಬೇಕು. ಇದು ಒಂದು ವೇಳೆ ನಮಗೆ ಹಸಿ ಸಿಗಲಿಲ್ಲ ಅಂದರೆ ಸಹ ಒಣಗಿಸಿ ಇಟ್ಟರೆ ಸಹ, ನಾವು ಯಾವಾಗಲೊಮ್ಮೆ ದಾಳಿಂಬೆ ಹಣ್ಣು ತಿಂತೇವಲ್ವ, ಆವಾಗ ಇದನ್ನು ಬಿಸಿಲಲ್ಲಿ ಒಣಗಿಸಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡಬೇಕು. ಈಗ ಇದು ಕುದಿದಿದೆ. ಈಗ ನಾನು ಇದನ್ನು ಒಂದು ಬೌಲಿಗೆ ಹಾಕ್ತಿದ್ದೇನೆ. ಇದು ಸಹ ಹಾಗೆ ಉಗುರು ಬೆಚ್ಚಗೆ ಇರುವಾಗ ಕುಡಿಬೇಕು. ಇದನ್ನು 2ರಿಂದ 3 ಸಲ ಮಾಡಿ ಕುಡಿದರೆ ಲೂಸ್ ಮೋಷನ್ ಕಂಟ್ರೋಲ್ಗೆ ಬರುತ್ತೆ.